ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಈ ಒಂದು ಮುಲೇತಿ ಪೌಡರ್ ಬಗ್ಗೆ. ಮುಲೇತಿ ಪೌಡರ್ ಅಂತ ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ ಅಲ್ವಾ? ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಆಮೇಲೆ ಇದ್ರ ರಿಸಲ್ಟ್ ಏನು, ನಾನು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡೋಣ. ನೋಡಿ, ಒಂದು ಪ್ಯಾಕ್ ಇದು ಖಾಲಿ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ತರಿಸಿದ್ದೀನಿ ನಾನು ಇದನ್ನು ಇದು ಒಂದು ಪ್ಯಾಕನ್ನು ತರಿಸಿದ್ರೆ ನಾವು ಸುಮಾರು ಒಂದು 3 ತಿಂಗಳು ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಡೈಲಿ ಇದನ್ನು ಒಂದು ಸರಿ ಯೂಸ್ ಮಾಡಿದರೆ 3 ತಿಂಗಳು ಆರಾಮವಾಗಿ ಆಗುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಅದು ಖಾಲಿ ಆದಮೇಲೆ ಇನ್ನೊಂದನ್ನು ತರಿಸಿದ್ದೀನಿ ನಾನು. ಸೊ ಈ ಒಂದು ಮುಲೇತಿ ಪೌಡರ್ ಬಗ್ಗೆ ಹೇಳಬೇಕು ಅಂದರೆ, ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಎಲ್ಲದನ್ನು ಸಹ ಕಡಿಮೆ ಆಗುತ್ತೆ ಈ ಒಂದು ಮುಲೇತಿ ಪೌಡರನ್ನು ಯೂಸ್ ಮಾಡೋದ್ರಿಂದ. ಬರೀ ಮುಖಕ್ಕಷ್ಟೇ ಅಲ್ಲದಲ್ಲೇ ನಾವು ಇದನ್ನು ಹೊಟ್ಟೆಗೂ ಸಹ ಇದನ್ನು ತೊಗೋಬಹುದು. ಹಾಗೆಯೇ ಇದನ್ನು ಒಂದು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು, ಏರ್ ಪ್ಯಾಕ್ ಆಗೂ ಸಹ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಸ್ಮೂತ್ ಅನ್ನುವಂಥದ್ದು, ಒಂದು ಸ್ಕಿನ್ ಅನ್ನುವಂಥದ್ದು ಸ್ಮೂತ್ ಆಗುತ್ತೆ. ಹಾಗೆಯೇ ಮುಖದಲ್ಲಿರುವಂತಹ ಒಂದು ಏನು ಹೇಳ್ತೀವಿ, ಈ ಕಪ್ಪು ಕಲೆಗಳು ಅಂದರೆ ಒಂದು ಪಿಗ್ಮೆಂಟೇಷನ್ ಕಲೆ ಆಗಿರ್ಬೋದು, ಅಥವಾ ಏನು ಆ್ಯಕ್ನೆ ಮಾರ್ಕ್ಸ್ ಆಗಿರ್ಬೋದು, ಎಲ್ಲನೂ ಸಹ ಕಡಿಮೆ ಆಗುತ್ತೆ. ಆದರೆ ಇದನ್ನು ನಾವು ಪ್ರತಿದಿನವೂ ಸಹ ತಪ್ಪದೇ ಯೂಸ್ ಮಾಡಬೇಕು. ಅಂದರೆ ನೋಡಿ, ಇದು ಈ ರೀತಿಯಲ್ಲಿದೆ. ಇದು 2ನೇ ಸರಿ ತರಿಸಿದ್ದು. ಒಂದು ಸ್ವಲ್ಪ ಇದು ಫಸ್ಟ್ನೇ ಸರಿ ತರಿಸಿದ್ದು 2ನೇ ಸರಿ ತರಿಸಿದ್ದಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ನೋಡಿ, ಇದು ಒಂದು ಸ್ವಲ್ಪ ಸಾಫ್ಟ್ ನುಣ್ಣಗಿದೆ. ಫಸ್ಟ್ನೇ ಸಾರಿ ತರಿಸಿದ್ದು ಒಂದು ಸ್ವಲ್ಪ ರಫ್ ಇತ್ತು. ಆಮೇಲೆ ಒಂದು ಸ್ವಲ್ಪ ವೈಟ್ ಕಲರ್ ಇತ್ತು. ಅದು ಸ್ಮೆಲ್ಲು ತುಂಬ ಚೆನ್ನಾಗಿತ್ತು. ಇದಕ್ಕಿಂತ 2ನೇ ಸರಿ ತರಿಸಿರೋದು ಇದಕ್ಕಿಂತಲೂ ಸ್ಮೆಲ್ಲು ತುಂಬ ಘಾಟ್ ಅನ್ನೋ ರೀತಿಯಲ್ಲಿತ್ತು. ಇದು ಅಷ್ಟು ಸ್ಮೆಲ್ಲಿಲ್ಲ. ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್, ಕಪ್ಪು ಕಲರಲ್ಲಿದೆ ಅಂತ ಹೇಳ್ಬೋದು. ಅದರಷ್ಟು ವೈಟ್ ಬರೋದಿಲ್ಲ. ಆಮೇಲೆ ಫುಲ್ ಒಂದು ಸ್ವಲ್ಪ ನೈಸ್ ಸಾಫ್ಟ್ ಇದೆ ಇದೊಂದು ಪೌಡರ್ ಇದು. ಸೊ ನಾನು ನೋಡೋಣ ಅಂದ್ಬಿಟ್ಟು ಫಸ್ಟ್ನೇ ಸಾರಿ ತರಿಸಿದ್ದು ಬೇರೆ, ಆಮೇಲೆ ಇದು 2ನೇ ಸಾರಿ ತರಿಸಿದ್ದು ಬೇರೆ. ನೋಡೋಣ ರಿಸಲ್ಟ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ಒಂದು 4-5 ದಿನ ಆಗಿದೆ. ಇದು 2ನೇ ಸಾರಿ ತರಿಸಿದ್ದು. ನಾನು ಇದನ್ನು ಸುಮಾರು ಹೇಳಿದ್ನಲ್ವ ನಾನು, ಆಗಸ್ಟ್ ತಿಂಗಳಿಂದನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಈಗ 5 ತಿಂಗಳಾಯಿತು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಈ ಒಂದು ಮುಲೇತಿ ಪೌಡರನ್ನು ಯೂಸ್ ಮಾಡೋದ್ರಿಂದ ಒಂದು ಪಿಗ್ಮೆಂಟೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಪ್ರತಿನಿತ್ಯ ಬೆಳಿಗ್ಗೆ ಅಂದರೆ ಒಂದು ಟೈಮ್ ರೂಟೀನನ್ನು ನಾವು ಯಾವ ರೀತಿ ತಿಂಡಿ, ಊಟ, ಯಾವ ರೀತಿ ನಮ್ಮೊಂದು ಡೈಲಿ ರೂಟೀನ್ ಇರುತ್ತೋ ಇದನ್ನು ಅದೇ ರೀತಿಯೇ ಫಾಲೋ ಮಾಡಬೇಕಾಗುತ್ತೆ. ಒಂದು ದಿನವೂ ಸಹ ತಪ್ಪಿಸೋದಕ್ಕೆ ಹೋಗಬಾರ್ದು. ನಾವು ಇದನ್ನು ಒಂದು ಫೇಸ್ ಪ್ಯಾಕ್ ಥರ ಯೂಸ್ ಮಾಡಬೇಕು. ಇದನ್ನು ಪ್ಯಾಕ್ ಆಗಿ ಅಂದರೆ ಇದಕ್ಕೆ 1 ಸ್ಪೂನಷ್ಟು ಈ ಒಂದು ಪೌಡರನ್ನ ತೊಗೊಂಡು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳಿ, ಅಥವಾ ಮೊಸರನ್ನು ಸಹ ಯೂಸ್ ಮಾಡ್ಬೋದು. ಮೊಸರನ್ನು ಅಥವಾ ಹಾಲು ಬಂದುಬಿಟ್ಟು ಹಸಿ ಹಾಲಾಗಿದ್ದರೆ ತುಂಬಾ ಒಳ್ಳೆಯದು. ಆ ಒಂದು ಹಸಿ ಹಾಲನ್ನು ಸೇರಿಸ್ಕೊಂಡು ಮಿಕ್ಸನ್ನು ಮಾಡಿಕೊಂಡು ಪ್ಯಾಕ್ ಥರ ಮಾಡಿ ಒಂದು ಸ್ವಲ್ಪ ಮುಖಕ್ಕೆಲ್ಲನೂ ಸಹ ಪ್ಯಾಕ್ ಥರ ಅಪ್ಲೈಯನ್ನು ಮಾಡಿ ಅದನ್ನ ಒಣಗೋ ತನಕ ಒಂದು 10ರಿಂದ 15 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಪ್ರತಿನಿತ್ಯನೂ ಫಾಲೋ ಮಾಡಬೇಕು ನಾವು. ಈ ರೀತಿ ಪ್ರತಿನಿತ್ಯನೂ ಸಹ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ. ಆದರೆ ನಾವು ಯೂಸ್ ಮಾಡ್ತಾ ಇದ್ವಿ, 15 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಇಲ್ಲ. ಇದನ್ನು ನಾವು ಏನು ಹೇಳ್ತೀವಿ, ಡೈಲಿ ರುಟೀನಾಗಿ ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಬೇಗನೆ ರಿಸಲ್ಟ್ ಸಿಗೋದಿಲ್ಲ ನನ್ನ ಒಂದು ಪ್ರಕಾರ. ಯಾಕೆ ಅಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪ ಚೇಂಜಸ್ ಅಂತೂ ಇರುತ್ತೆ ಮೊದಲಿರೋದಕ್ಕೂ. ಆಮೇಲೆ ನಾವು ಇದನ್ನು ಯೂಸ್ ಮಾಡ್ತಾ ಡೈಲಿ ಆದಂಗೆಲ್ಲ ಒಂದು ಸ್ವಲ್ಪ ಚೇಂಜಸ್ ಕಾಣುತ್ತೆ. ಆದರೆ ಒಂದೇ ಸಾರಿಗೆ ಪೂರ್ತಿ ಪ್ರಮಾಣದಲ್ಲಿ ಹೋಗೋದಿಲ್ಲ. ಇದನ್ನು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇದು. ಹಾಗಾಗಿಬಿಟ್ಟು ನಾವು ಇದನ್ನು ಡೈಲಿ ರೂಟೀನ್ ಥರ ಯೂಸ್ ಮಾಡಬೇಕಾಗುತ್ತೆ. ಒಂದು ಫೇಸ್ ಪ್ಯಾಕು, ಅದೇ ರೀತಿ ಏರ್ ಪ್ಯಾಕ್ ಆಗಿ ಇದನ್ನು ಯೂಸ್ ಮಾಡಿದರೆ ಒಂದು ಕೂದಲು ಅನ್ನುವಂಥದ್ದು ಏನು ಹೇಳ್ತೀವಿ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆಯೇ ಕೂದಲು ಚೆನ್ನಾಗಿ ಬೆಳೀತವೆ ಅಂತಲೇ ಹೇಳ್ಬೋದು. ಏರ್ ಪ್ಯಾಕ್ ಅಂದರೆ ನಾವು ಮೆಹಂದಿ ಎಲ್ಲ ಅಪ್ಲೈ ಮಾಡ್ತೀವಿ ನೋಡಿ, ಅದೇ ರೀತಿಯೇ ಇದನ್ನು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರಲ್ಲಾಗಿರ್ಬೋದು ಅಥವಾ ನೀರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿದೆ. ಏರಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸಹ ಇದಕ್ಕೆಲ್ಲನೂ ಅಂದರೆ ಹಚ್ಬಿಟ್ಟು ಏರ್ಸಿಗೆ ನಾವು ಸ್ನಾನ ಮಾಡಬೇಕಾಗುತ್ತೆ. ಈ ರೀತಿ ಫಾಲೋ ಮಾಡಿದರೆ ಕೂದಲು ಸಹ ತುಂಬಾ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ಹಾಗೆ ನಾವು ಹೊಟ್ಟೆಗೆ ಯಾವ ರೀತಿ ಸೇವನೆಯನ್ನು ಮಾಡಬೇಕು ಅಂದರೆ,
ಖಾಲಿ ಹೊಟ್ಟೆಯಲ್ಲಿ ಒಂದು ಕಾಲು ಸ್ಪೂನಷ್ಟು ಈ ಒಂದು ಪೌಡರನ್ನು ತೊಗೊಂಡು ನೀವು ಈ ಒಂದು ಪೌಡರನ್ನು ಆನ್ಲೈನಲ್ಲಿ ತೊಗೊಳ್ಳುವಾಗ ಒಂದು ಸ್ವಲ್ಪ ನೋಡಿಕೊಂಡು ತೊಗೊಳ್ಳಿ. ಎಡಿಬಲ್ ಅನ್ನುವಂಥದ್ದು ಇದೆಯಾ, ಮೆನ್ಷನ್ ಆಗಿದೆಯಾ ಅನ್ನೋದನ್ನು ನೋಡಿಬಿಟ್ಟು ತೊಗೊಳ್ಳಿ. ಎಡಿಬಲ್ ಅಂತಂದಿದ್ದರೆ ನಾವು ಹೊಟ್ಟೆಗೂ ಸಹ ಸೇವನೆಯನ್ನು ಮಾಡ್ಬೋದು ಅಂತ. ಈ ರೀತಿಯಲ್ಲಿ ಎಡಿಬಲ್ ಕ್ವಾಲಿಟಿಯದ್ದು ತೊಗೊಳ್ಳಿ ನೀವು. ಇದನ್ನು ಒಂದು ಕಾಲು ಸ್ಪೂನಷ್ಟು ಈ ಒಂದು ಪೌಡರ್ನ ತೊಗೊಂಡು ಉಗುರು ಬೆಚ್ಚಗಿನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಕುಡಿಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ಕುಡಿಯೋದ್ರಿಂದ ನಮ್ಮ ಒಂದು ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಬಾಡಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಸ್ಕಿನ್ನಿಗೂ ಅಷ್ಟೇ ತುಂಬ ಒಳ್ಳೆಯದು. ಇದನ್ನು ನಾವು ಬರೀ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅಲ್ಲ, ನಾವು ಹೊಟ್ಟೆಗೂ ಸಹ ತೊಗೊಳ್ಳೋದ್ರಿಂದ ಬೇಗನೆ ನಮ್ಮ ಒಂದು ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಕಡಿಮೆ ಆಗ್ತವೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ತಗೊಳ್ತಾ ಬಂದಾಗ ಈ ಒಂದು ಮುಲೇತಿ ಪೌಡರನ್ನು ಒಂದು ಒಳ್ಳೆಯ ರಿಸಲ್ಟನ್ನು ನಾವು ನೋಡ್ಬೋದು. ನಾನು ಅಷ್ಟೇ ಶಾರ್ಟ್ ವಿಡಿಯೋದಲ್ಲಿ ಈ ಒಂದು ಮುಲೇತಿ ಪೌಡರ್ ಬಗ್ಗೆ ಅಂದರೆ ಫಸ್ಟ್ನೇ ತೊಗೊಂಬಂದಾಗ ಒಂದು ವಿಡಿಯೋನ ಬಿಟ್ಟಿದ್ದೆ. ಅದು ಸಹ ತುಂಬಾ ಚೆನ್ನಾಗಿ ವೈರಲ್ ಆಗಿದೆ. ಆಮೇಲೆ ನಾನು ಇನ್ನೊಂದು ವಿಡಿಯೋವನ್ನು ಮಾಡಿದ್ದೆ. ಏನು ಅಂದರೆ ಮುಲೇತಿ ಪೌಡರು ಅಥವಾ ಲಿಕೋರೈಸು ಅಥವಾ ಜ್ಯೇಷ್ಠ ಮಧು ಅಂದರೆ ಒಂದೇನಾ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿಬಿಟ್ಟು ನಾನು ಒಂದು ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಹೇಗಿದೆ ಅನ್ನೋದನ್ನು ರಿವ್ಯೂ ಸಹ ಹೇಳ್ದಾಗ ಆಗುತ್ತೆ ಅಂದ್ಬಿಟ್ಟು ಇದನ್ನು ಒಂದು ವಿಡಿಯೋವನ್ನು ತುಂಬ ದಿನಾನೇ ಆಯಿತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋದಕ್ಕೆ ಆಗಿರಲಿಲ್ಲ. ಇದು ವಿಡಿಯೋ ಶೂಟ್ ಮಾಡಿ ತುಂಬ ದಿನ ಆಯಿತು ಆಲ್ರೆಡಿ. ನಾನು ಅದೇ ಹೇಳಿದೆ ಅಲ್ವಾ, ಆಗಸ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಅಂದರೆ ಈಗ 2 ತಿಂಗಳಾಯಿತು ಅನಿಸುತ್ತೆ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆದರೆ ನಾವು ಕಾಯಬೇಕಾಗುತ್ತೆ. ಒಂದು ಸ್ವಲ್ಪ ನಾವು ಏನು ಹೇಳ್ತೀವಿ, ಬೇಗನೆ ಈಗ ಹಚ್ಚಿದ್ವಿ ರಿಸಲ್ಟ್ ಬರಬೇಕು ಅನ್ನೋದಲ್ಲ. ಈ ಒಂದು ಮುಲೇತಿ ಪೌಡರನ್ನು ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಮುಲೇತಿ ಪೌಡರ್ ಫೇಸ್ ಪ್ಯಾಕ್ ಆಗಿ ಮುಖವನ್ನು ತೊಳೆದ್ಮೇಲೆ ಯಾವುದೇ ರೀತಿಯಾದಂತಹ ಸೋಪನ್ನು ಯೂಸ್ ಮಾಡಬಾರ್ದು. ಆಮೇಲೆ ಫೇಸ್ ವಾಶನ್ನು ಯೂಸ್ ಮಾಡೋದಕ್ಕೂ ಹೋಗಬೇಡಿ. ಹಾಗೆಯೇ ಚೆನ್ನಾಗೆಲ್ಲ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಏನು ಮಾಡಬೇಕು ಅಂದರೆ, ನಾನು ಏನು ಮಾಡ್ತೀನಿ ಅಂದರೆ, ಯಾವುದೇ ಸೋಪು ಅಥವಾ ಫೇಸ್ ವಾಶನ್ನು ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಒಂದು ಫೇಸ್ ವಾಶ್ ಪೌಡರ್ ಅಂತಲೇ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಏನು ಅಂದರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ಪೌಡರ್ಗೆ ಏನೆಲ್ಲ ಸೇರಿಸಿದ್ದೀನಿ, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಏನೆಲ್ಲ ಸೇರಿಸ್ಬಿಟ್ಟು ಒಂದು ಫೇಸ್ ಪ್ಯಾಕ್ ಪೌಡರ್ ಥರ ಮಾಡಿಕೊಂಡು ಅದರಲ್ಲೇ ಮುಖ ತೊಳಿತೀನಿ. ಡೈಲಿ 3 ಟೈಮ್ ಅದರಲ್ಲೇ ಮುಖನ ತೊಳಿತೀನಿ. ತುಂಬ ಚೆನ್ನಾಗಿದೆ, ಸ್ಕಿನ್ನು ಸಾಫ್ಟಾಗಿದೆ. ಆಮೇಲೆ ಕಲೆಗಳು ಅಷ್ಟೇ ಒಂದು ಸ್ವಲ್ಪ ಲೈಟ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ನನಗೂ ಅಷ್ಟೇ ಒಂದು ಸುಮಾರು 1.5-2 ವರ್ಷ ಆಯಿತು ಪಿಗ್ಮೆಂಟೇಷನ್ ಬಂದುಬಿಟ್ಟು. ಸೊ ತುಂಬಾ ಹಾಸ್ಪಿಟ್ಲಿಗೆಲ್ಲ ತೋರಿಸಿದೆ, ಏನೂ ಕಡಿಮೆ ಅನ್ನಿಸ್ಲಿಲ್ಲ. ಹಾಗಾಗಿ ಮನೆಯಲ್ಲೇ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡೋಣ ಅಂತಂದು ಹೇಳ್ಬಿಟ್ಟು, ಸೊ ಇದ್ರ ಜೊತೆಗೆ ನಾನು ಚಂದನ ಪೌಡರ್ನ ಆಮೇಲೆ ಮಂಜಿಷ್ಟ ಪೌಡರ್ನು ಸಹ ತರಿಸಿದ್ದೀನಿ. ಅದನ್ನು ಒಂದೊಂದು ಸಾರಿ ಯೂಸ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಅದೇ ಹೇಳ್ತಾ ಇದ್ದಾಗೆ ರಿಸಲ್ಟ್ ಚೆನ್ನಾಗಿದೆ. ಒಂದು ಸ್ವಲ್ಪ ಏನು ಹೇಳ್ತೀವಿ, ಸಮಯ ಆಗುತ್ತೆ. ನಾವು ಅದನ್ನ ಪೇಷನ್ಸ್ನಿಂದ ಪ್ರತಿನಿತ್ಯ ಅಪ್ಲೈ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.